ಶಂಬಾಲಾ ನಗರ ನಿಜ ಕಥೆ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡಲಿರುವುದು ಪೌರಾಣಿಕವೂ ಹೌದು, ರಹಸ್ಯಮಯವೂ ಹೌದು, ಆಧ್ಯಾತ್ಮಿಕವೂ ಹೌದು. ಶಂಬಾಲಾ ನಗರ. ಶಂಬಾಲಾ ಎಂಬುದು ಕೇವಲ ಕಲ್ಪನೆಯೇ ಅಥವಾ ಭೂಮಿಯಲ್ಲೇ ಅಡಗಿಕೊಂಡಿರುವ ನಿಜವಾದ ನಗರವೇ? ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ, ನಿಮ್ಮ ಚಿಂತನೆಗಳು ಖಂಡಿತ ಬದಲಾಗುತ್ತವೆ. ಶಂಬಾಲಾ ನಗರ ಎಂದರೇನು? ಶಂಬಾಲಾ ಎಂಬ ಹೆಸರು ಮೊದಲಾಗಿ ಕಾಣಿಸುವುದು ವೇದಗಳು, ಪುರಾಣಗಳು, ಬೌದ್ಧ ಗ್ರಂಥಗಳು ಮತ್ತು ಟಿಬೆಟಿಯನ್ ಶಾಸ್ತ್ರಗಳಲ್ಲಿ. ಇದನ್ನು ಶಾಂತಿಯ ನಗರ, ದೈವಿಕ ಜ್ಞಾನ ಕೇಂದ್ರ, ಸಿದ್ಧಪುರುಷರ ನಿವಾಸ ಎಂದು ವರ್ಣಿಸಲಾಗಿದೆ. ಹೇಳುವಂತೆ ಶಂಬಾಲಾ ನಗರದಲ್ಲಿ ರೋಗ ಇಲ್ಲ, ಯುದ್ಧ ಇಲ್ಲ, ಅಜ್ಞಾನ ಇಲ್ಲ, ಮನುಷ್ಯರು ದೀರ್ಘ ಆಯುಷ್ಯ ಹೊಂದಿರುತ್ತಾರೆ. ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿ ಅತ್ಯಂತ ಉನ್ನತ ಮಟ್ಟದಲ್ಲಿರುತ್ತದೆ. ಶಂಬಾಲಾ ಎಲ್ಲಿದೆ? ಬಹುತೇಕ ಶಾಸ್ತ್ರಗಳು ಹೇಳುವುದೇನೆಂದರೆ, ಶಂಬಾಲಾ ಹಿಮಾಲಯ ಪರ್ವತ ಶ್ರೇಣಿಗಳ ಒಳಗೆ ಸಾಮಾನ್ಯ ಕಣ್ಣಿಗೆ ಕಾಣದಂತೆ ಅಡಗಿಕೊಂಡಿದೆ. ಕೆಲವು ನಂಬಿಕೆಗಳ ಪ್ರಕಾರ ಇದು ಭೌತಿಕ ಲೋಕದಲ್ಲಿದೆ, ಆದರೆ ಸಾಮಾನ್ಯ ವ್ಯಕ್ತಿಗಳಿಗೆ ಪ್ರವೇಶ ಸಾಧ್ಯವಿಲ್ಲ. ಶುದ್ಧ ಮನಸ್ಸು, ತಪಸ್ಸು, ಸಾಧನೆ ಹೊಂದಿದವರಿಗಷ್ಟೇ ದಾರಿ ತೆರೆದುಕೊಳ್ಳುತ್ತದೆ. ಬೌದ್ಧ ಧರ್ಮದಲ್ಲಿ ಶಂಬಾಲಾ. ಬೌದ್ಧ ಧರ್ಮದಲ್ಲಿ ಶಂಬಾಲಾವನ್ನು ಕಾಲಚಕ್ರ ತಂತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲಿ ಹೇಳುವಂತೆ, ಭವಿಷ್ಯದಲ್ಲಿ ಲೋಕ ಸಂಪೂರ್ಣವಾಗಿ ಅಧರ್ಮದಿಂದ ತುಂಬಿದಾಗ ಶಂಬಾಲಾದಿಂದ ಒಬ್ಬ ಮಹಾಪುರುಷ ಹೊರಬಂದು ಧರ್ಮವನ್ನು ಪುನಃ ಸ್ಥಾಪಿಸುತ್ತಾನೆ. ಅವನನ್ನು ರುದ್ರಚಕ್ರಿನ್ ಎಂದು ಕರೆಯುತ್ತಾರೆ. ಹಿಂದೂ ಧರ್ಮ ಮತ್ತು ಶಂಬಾಲಾ. ಹಿಂದೂ ಪುರಾಣಗಳಲ್ಲಿ ಶಂಬಾಲಾ ಒಂದು ವಿಶಿಷ್ಟ ಸ್ಥಾನ ಹೊಂದಿದೆ. ಕಲ್ಕಿ ಅವತಾರ. ಭವಿಷ್ಯದಲ್ಲಿ ವಿಷ್ಣುವಿನ ಕೊನೆಯ ಅವತಾರವಾದ ಕಲ್ಕಿ ಶಂಬಾಲಾ ಗ್ರಾಮದಲ್ಲಿ ಜನಿಸುತ್ತಾನೆ ಎಂಬ ನಂಬಿಕೆಯಿದೆ. ಇದು ಕೇವಲ ಕಥೆಯೇ ಅಥವಾ ಶಂಬಾಲಾ ಎಂಬ ಸ್ಥಳ ನಿಜವಾಗಿಯೂ ಅಸ್ತಿತ್ವದಲ್ಲಿದೆಯೇ? ಪಾಶ್ಚಾತ್ಯ ಸಂಶೋಧಕರು ಮತ್ತು ಶಂಬಾಲಾ. 20ನೇ ಶತಮಾನದಲ್ಲಿ ಹಲವಾರು ಪಾಶ್ಚಾತ್ಯ ಸಂಶೋಧಕರು ಹಿಮಾಲಯ ಪ್ರದೇಶದಲ್ಲಿ ಶಂಬಾಲಾ ಹುಡುಕಲು ಪ್ರಯತ್ನಿಸಿದ್ದಾರೆ. ರಷ್ಯಾದ ಸಂಶೋಧಕ ನಿಕೋಲಸ್ ರೋರಿಕ್ ತನ್ನ ಡೈರಿಯಲ್ಲಿ ಹೇಳುತ್ತಾನೆ, ಕೆಲವು ಸ್ಥಳಗಳಲ್ಲಿ ವಿಚಿತ್ರ ಬೆಳಕು, ಅಸಾಮಾನ್ಯ ಶಕ್ತಿ ಅನುಭವಿಸಿದೆ. ಕೆಲವರು ಹೇಳುತ್ತಾರೆ, ಅಲ್ಲಿ ಕಾಂಪಾಸ್ ಕೆಲಸ ಮಾಡಿಲ್ಲ, ಎಲೆಕ್ಟ್ರಾನಿಕ್ ಸಾಧನಗಳು ನಿಂತು ಹೋಗಿವೆ. ಶಂಬಾಲಾ ಮತ್ತೊಂದು ಆಯಾಮವೇ? ಕೆಲವು ಆಧ್ಯಾತ್ಮಿಕ ಗುರುಗಳು ಹೇಳುವಂತೆ ಶಂಬಾಲಾ ಒಂದು ಮತ್ತೊಂದು ಆಯಾಮ, ಅನದರ್ ಡೈಮೆನ್ಷನ್. ಅದು ಕಂಪನದ ಮಟ್ಟದಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತದೆ. ಧ್ಯಾನ, ತಪಸ್ಸು ಮೂಲಕ ಸಂಪರ್ಕ ಸಾಧ್ಯ. ಅಂದರೆ ಶಂಬಾಲಾ ಎಂಬುದು ಸ್ಥಳ ಪ್ಲಸ್ ಚೇತನ ಸ್ಥಿತಿ. ಶಂಬಾಲಾಕ್ಕೆ ಹೋಗಿದವರು ಮರಳಿ ಬಂದಿಲ್ಲವೇ? ಹಳೆಯ ಕಥೆಗಳ ಪ್ರಕಾರ ಕೆಲವರು ಶಂಬಾಲಾ ಹುಡುಕುತ್ತಾ ಹೋದರು, ಆದರೆ ಅವರು ಮರಳಿ ಬಂದಿಲ್ಲ. ನಂಬಿಕೆಯಂತೆ ಒಮ್ಮೆ ಶಂಬಾಲಾದ ಶಕ್ತಿ ತಲುಪಿದ ಮೇಲೆ ಸಾಮಾನ್ಯ ಲೋಕಕ್ಕೆ ಮರಳುವ ಆಸೆ ಉಳಿಯುವುದಿಲ್ಲ. ಶಂಬಾಲಾ ನಿಜವೇ ಅಥವಾ ಕಲ್ಪನೆಯೇ? ಇಂದು ವಿಜ್ಞಾನ ಹೇಳುತ್ತದೆ, ಶಂಬಾಲಾ ಬಗ್ಗೆ ಪೂರಕ ಸಾಕ್ಷ್ಯವಿಲ್ಲ, ಆದರೆ ಎಲ್ಲಾ ಪ್ರಾಚೀನ ಗ್ರಂಥಗಳು ಒಂದೇ ವಿಷಯ ಹೇಳುತ್ತವೆ. ವಿಭಿನ್ನ ಧರ್ಮಗಳಲ್ಲಿ ಒಂದೇ ಕಲ್ಪನೆ ಕಾಣಿಸುತ್ತದೆ. ಇದು ಯಾದೃಚ್ಛಿಕವೇ ಅಥವಾ ಮನುಷ್ಯನಿಗೆ ಇನ್ನೂ ಅರ್ಥವಾಗದ ಸತ್ಯವೇ? ಕೊನೆ ಮಾತು. ಶಂಬಾಲಾ ನಗರ ಒಂದು ಭೌತಿಕ ಸ್ಥಳವಾಗಿರಬಹುದು ಅಥವಾ ಒಂದು ಆಧ್ಯಾತ್ಮಿಕ ಗುರಿಯಾಗಿರಬಹುದು. ಆದರೆ ಒಂದು ವಿಷಯ ಖಚಿತ, ಶುದ್ಧ ಮನಸ್ಸು, ಧರ್ಮ, ಜ್ಞಾನ ಇದ್ದಲ್ಲಿ ಪ್ರತಿ ಮನುಷ್ಯನ ಒಳಗೆ ಒಂದು ಶಂಬಾಲಾ ಅಸ್ತಿತ್ವದಲ್ಲಿದೆ. ನಿಮಗೆ ಈ ರಹಸ್ಯಮಯ ಕಥೆ ಇಷ್ಟವಾಯಿತೆ? ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹೇ ಇನ್ನಷ್ಟು ರಹಸ್ಯ ಕಥೆಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಶಂಬಾಲಾ ನಿಜವೇ ಅಥವಾ ಕಲ್ಪನೆಯೇ? ಧನ್ಯವಾದಗಳು.